ಸ್ವಾಮಿ, ಮನದ ಬಯಕೆಯಂತೆ ಕನಸಿನ ಕಲ್ಪನೆಯಂತೆ ಇಂದು ಶುಭ ದಿನ. ನನಗೆ ಪ್ರೀತಿ ಗೌರವದಿಂದ ನನ್ನ ಕೊರಳಿಗೆ ಮಾಂಗಲ್ಯ ಕಟ್ಟಿ ಸತಿಯನ್ನಾಗಿ ಸ್ವೀಕರಿಸಿದ್ದೀರಾ. ನಿಮಗೆ ಧನ್ಯವಾದಗಳು. ನೋಡಿ, ನನ್ನ ಕರಗಳಿಂದ ನಿಮ್ಗೆ ಹಾಲು ಮಾಡ್ತಾ ಇದ್ದೀನಿ, ತಗೊಳ್ಳಿ, ಕುಡೀರಿ. ನವ ದಂಪತಿಗಳಾದ ಮೇಲೆ ಸತಿಯಾದವಳು ತನ್ನ ಪತಿಗೆ ಪ್ರಥಮ ರಾತ್ರಿ ದಿವಸ ಪ್ರಥಮ ಕಾಣಿಕೆಯಾಗಿ ಹಾಲು ಸಕ್ಕರೆ ನೀಡುವಳು. ಇದರ ಮಹತ್ವ ನಿನಗೇನಾದರೂ ಗೊತ್ತಿದೆಯಾ ಭಾರತಿ? ಇಲ್ಲ ಸ್ವಾಮಿ. ನೋಡು ಭಾರತಿ, ಮಾನವ ಕುಲಕ್ಕೆ ಮದುವೆ ಎಂಬುದು ಒಂದು ಹೊಸ ಇತಿಹಾಸ, ಸಂಸಾರಕ್ಕೆ ದ್ವಾರ ಬಾಗಿಲು. ನೀ ಕೊಟ್ಟ ಈ ಹಾಲು ಸಕ್ಕರೆ ನಮ್ಮ ಪ್ರೀತಿಯಲ್ಲಿ, ನಮ್ಮ ಬದುಕಿನಲ್ಲಿ, ಸಂಸಾರದಲ್ಲಿ ಪ್ರತಿಯೊಂದು ಕ್ಷಣ ಕ್ಷಣಕ್ಕೂ ಹೊಸ ಜೀವಿಗಳಿಗೆ ಹಾಲು ಸಕ್ಕರೆಯಂತೆ ಸಿಹಿಯಾಗಿ ಪವಿತ್ರವಾಗಿರಲು ಸೂಚಿಸುವ ಸಂಕೇತವೇ ಈ ನೀ ನೀಡಿದ ಹಾಲು ಸಕ್ಕರೆ ಭಾರತಿ. ಸ್ವಾಮಿ, ನಿಮ್ಮ ವಾಕ್ಯದಂತೆ ಪ್ರತಿ ಕ್ಷಣ ಕ್ಷಣದಲ್ಲೂ ಪವಿತ್ರಳಾಗಿ ಬಾಳ್ತೀನಿ. ಹಾಲು ಜೇನಿನಂತೆ ಒಂದಾಗಿರೋಣ. ತಗೊಳ್ಳಿ, ಹಾಲು ಕುಡೀರಿ. ಭಾರತಿ, ನೀನು ಅರ್ಧ ಹಾಲು ಕುಡಿ. ಇಲ್ಲ, ನೀವೇ ಸಂಪೂರ್ಣವಾಗಿ ಕುಡೀರಿ. ಭಾರತಿ, ಸಂಪೂರ್ಣವಾಗಿ ನಾನು ಒಬ್ಬನೇ ಕುಡಿದರೆ ಅದು ಸ್ವಾರ್ಥವಾಗುತ್ತದೆ. ಅರ್ಧಾಂಗಿನಿ ಎನಿಸಿಕೊಂಡವಳು ಪ್ರತಿಯೊಂದರಲ್ಲೂ ಅರ್ಧ ಪಾಲು ಸಿಗಲೇಬೇಕು. ತೆಗೆದುಕೋ ಈ ಹಾಲು. ರೀ, ನಿಮ್ಮ ಮಾತಿಗೆ ಸಮರ್ಥನೆ ನೀಡುವಷ್ಟು ದೊಡ್ಡವಳಲ್ಲ. ಸರಿ ಸರಿ ಸರಿ, ನಾನು ಕುಡಿತೀನಿ. ಈ ಹಾಲು ಸಕ್ಕರೆಯಂತೆ ನಾವಿಬ್ರು ಯಾವಾಗ್ಲೂ ಒಂದಾಗಿರೋಣ ಸ್ವಾಮಿ, ಒಂದಾಗಿರೋಣ. ಭಾರತಿ, ನಿನ್ನ ಮಧುರ ಕಂಠದಿಂದ ವೀಣೆ ನುಡಿತಿದೆ ಭಾರತಿ. ಏನೆಂದು? ಬೇಗ ಒಂದಾಗು ಎಂದು. ಹಾ, ಭುವನ ಆಣೆ ಬಿಡಿಸಲಾಗದ ಈ ಪ್ರೇಮ ಮರೆಯದ ಮನಸ್ಸಿನ ಸಂಗಮ. ವೀಣೆ ಮೀಟಿದ ನಾದ ಗಂಗೆಯೋ, ವೇದನಾದ ತುಂಬಿದ ಪ್ರೇಮಾದಿಯೋ. ಅಂತರಂಗವೇ ತುಂಬಿ ಬಂದಿದೆ ನಿನ್ನ ಮಾತಿಗೆ ಶರಣು ಎಂದಿದೆ. ಭಾರತಿ, ಇವತ್ತು ಫಸ್ಟ್ ನೈಟ್ ಅಲ್ಲಿ ವಾಟ್ ದೂರ ಹೋಗಿ ನಿಂತ ಹೆಂಗ್ ಕಣಿ, ಸ್ವಲ್ಪ ಹತ್ರ. ಓಕೆ, ಪ್ರೇಮ ಮರೆಯದ ಮನಸ್ಸಿನ ಸಂಗಮ.
ಆ ಕ್ಷಣ ಹರಿಗಳಿಗೆ ಅಗಲಿದೆನು ಕನಸಲ್ಲಿಯೂ ಕೈ ಬಿಡುವೆನು ಈ ಪ್ರೇಮ ಮರೆಯದ ಮನಸ್ಸಿನ ಸಂಗಮ ಹಸುಗಿರಿಗಳೆಲ್ಲವೂ ಒಲವು ಗೀತೆ ಕೇಳಲಿ ಗಗನ ಆಣೆ ಭುವನ ಆಣೆ ಬಿಡಿಸಲಾಗದ ಬಂದ ಶಿವಪೂಜೆಯಲ್ಲಿ ಕರಡಿ ಬಂದಂತೆ ಯಾರು ಬಂದಿರಬಹುದು ಈ ಸಮಯದಲ್ಲಿ? ಯಾರವರು? ಸರ್, ನಾನು ಪೋಸ್ಟ್ ಮ್ಯಾನ್. ಬನ್ನಿ ಸರ್. ಏನಿದು ಸರ್? ಏನ್ ಸರ್ ಇದು? ಸರ್, ಇದು ಟೆಲಿಗ್ರಾಮ್. ಓಕೆ ಸರ್. ಪ್ರೀತಿಯ ಮಿಲಿಟರಿ ಕ್ಯಾಪ್ಟನ್ ಮಿಸ್ಟರ್ ಮಂಜು ಇವರಿಗೆ ತಿಳಿಸುವುದೇನೆಂದರೆ, ನಿನ್ನೆ ರಾತ್ರಿಯಿಂದ ನಮ್ಮ ದೇಶದೊಂದಿಗೆ ಪಾಕಿಸ್ತಾನವು ಯುದ್ಧ ಮಾಡುತ್ತಿದೆ. ಕಾರಣ ನಿಮ್ಮ ರಜೆಯನ್ನು ಇವತ್ತೇ ರದ್ದುಗೊಳಿಸಿ ತಕ್ಷಣವೇ ದಿಲ್ಲಿಗೆ ಹೊರಟು ಬರಬೇಕು. ಈ ಟೆಲಿಗ್ರಾಮ್ ನೋಡಿ ಹಿಂದೆ ಒಂದು ಹೆಜ್ಜೆ ಇಟ್ಟಿದ್ದರೆ ಅದು ದೇಶ ಸೇವೆಗಾಗಿ ಮುಡುಪಾಗಿರಬೇಕು. ಇಂತೆ ಆಜ್ಞೆ ಕೊಟ್ಟವರು ಭಾರತೀಯ ಸೈನ್ಯಾಧಿಕಾರಿ, ನ್ಯೂ ಡೆಲ್ಲಿ. ಏನ್ರಿ ಇವತ್ತೇ ಟೆಲಿಗ್ರಾಮ್ ಬರ್ಬೇಕಾ? ಬರಲಿ ಬಿಡು ಭಾರತಿ, ಏನು ತಪ್ಪಾಗಿದೆ? ಹಾ ಭಾರತಿ, ನನ್ನ ಸುಟ್ಕೇಸ್ ರೆಡಿ ಮಾಡಿಕೊಂಡು ಬಾ, ಹೋಗು ಒಳಗೆ. ಮಂಜು, ಅರ್ಜೆಂಟಾಗಿ ಡೆಲ್ಲಿಯಿಂದ ಲೆಟರ್ ಬಂದಿದೆ. ಅರ್ಜೆಂಟ್ ಬರಬೇಕಂತ ನಿನಗೂ ಬಂದಿದೆಯೇ? ಹಾ ಸುಭಾಷ್, ನನಗೂ ಬಂದಿದೆ. ಹಾಗಿದ್ರೆ ಬೇಗ ತಯಾರಾಗು, ಇಬ್ಬರು ಕೂಡೇ ಹೋಗೋಣ. ಹಾ, ಸದ್ಯ ಟ್ರೈನ್ ಟೈಮ್ ಆಗ್ತಾ ಇದೆ. ಸುಭಾಷ್, ನಮ್ಮ ಮದುವೆ ಆಗಿ 4 ದಿನಗಳು ಆಗಿಲ್ಲ. ಇವತ್ತು ನಮ್ಮ ಪ್ರಥಮ ರಾತ್ರಿ. ಶುಭಗಳಿಗೆ ನೋಡು, ಅವ್ರು ಇವತ್ತು ಬರೋದಿಲ್ಲ, ಬೆಳಗ್ಗೆ ಎದ್ದು ಬರ್ತಾರೆ. ನೀನು ಹೊರಡು. ಅತ್ತಿಗೆ, ಅರ್ಜೆಂಟಾಗಿ ಹೋಗಲೇಬೇಕು. ನಿನಗೆ ಅರ್ಥವಾಗೋದಿಲ್ಲ. ಕೇವಲ 3-4 ದಿನದಲ್ಲಿ ಮರಳಿ ಬರುತ್ತೇವೆ. ಬೇಡ ಸುಭಾಷ್, ಅವ್ರಿಗೆ ಒತ್ತಾಯ ಮಾಡಬೇಡ. ಭಾರತಿ, ನಿನ್ನ ಅಭಿಪ್ರಾಯದಲ್ಲಿ ನಾನು ಯುದ್ಧಕ್ಕೆ ಹೋಗಬಾರ್ದು? ಹೌದು ರೀ, ನೀವಿವತ್ತು ಯುದ್ಧಕ್ಕೆ ಹೋಗ್ಬಾರ್ದು. ಯಾಕಂದ್ರೆ ಇವತ್ತು ನಮ್ಮ ಪ್ರಥಮ ರಾತ್ರಿ ರೀ. ಇವತ್ತು ನನ್ನ ಪ್ರಥಮ ರಾತ್ರಿ, ಶುಭ ದಿನ. ಇವತ್ತು ಯಾವುದೇ ಕಾರಣಕ್ಕೂ ಯುದ್ಧಕ್ಕೆ ಹೋಗ್ಬಾರ್ದು ರೀ, ಹೋಗ್ಬಾರ್ದು. ಭಾರತಿ, ಒಬ್ಬ ದೇಶ ಸೈನಿಕನ ಹೆಂಡತಿಯಾಗಿ ರಣರಂಗದಲ್ಲಿ ಯುದ್ಧ ಮಾಡಲು ಹೊರಟುವ ನಿನ್ನ ಗಂಡನಿಗೆ ಹೇಡಿಯಂತೆ ಮನೆಯಲ್ಲಿರುವಂತ ನಿನ್ನ ಬಾಯಿಂದ ಇಂಥ ಮಾತು ಬರಬೇಕೇ ಭಾರತಿ? ಭಾರತಿ, ದೇಶ ಪ್ರೇಮಕ್ಕಾಗಿ ಎಷ್ಟೋ ಜನ ತಮ್ಮ ಪ್ರಾಣವನ್ನು ಬಲಿದಾನ ಕೊಟ್ಟಿದ್ದಾರೆ. ನಮ್ಮ ದೇಶವನ್ನು ಗೆಲ್ಲಲು ಬ್ರಿಟಿಷರಿಗೆ ಬೆನ್ನು ತೋರಿಸಿದೆ ತಮ್ಮ ಪ್ರಾಣವನ್ನೇ ಬಲಿದಾನವಾಗಿ ಕೊಟ್ಟಿದ್ದಾರೆ. ನಮ್ಮ ಅಭಿಮಾನವು ಅವರಿಗೆ ಎತ್ತಿ ತೋರಿಸಿದ್ದೇವೆ. ಇಂದು ನಮ್ಮ ದೇಶದೊಂದಿಗೆ ಹೋರಾಡುವ ವೈರಿಗಳ ಗುಂಡೇಟಿಗೆ ಎಷ್ಟೋ ಸೈನಿಕರು ರಕ್ತ ಭೂಮಿಗೆ ಬಿದ್ದಿದೆ. ಆ ರಕ್ತದಲ್ಲಿ ವೈರಿಗಳ ಪಾದ ಮಿಂದುವಾಗ, ಸತ್ತ ಸೈನಿಕರ ಕುಟುಂಬದಲ್ಲಿ ರಕ್ತ ಹರಿಯುವಾಗ ಮಾಡಿಕೊಂಡ ಹೆಂಡತಿಯ ಮಾತು ಕೇಳಿ
ನಿನ್ನ ರಸಿಕನಾಗಿ ಈ ಹೂ ಮಂಚದ ಮೇಲೆ ನಿನ್ನ ತೋಟಕ್ಕಿಯಲ್ಲಿ ಮಲಿಕೊಂಡರೆ ಈ ಅನ್ನ ನೀಡಿದ ನನ್ನ ಭರತ ಭೂಮಿ ನನ್ನನ್ನು ಮೆಚ್ಚಬಹುದೇ ಭಾರತಿ? ಭಾರತಿ, ಮರಣ ಕಂಜಿ ಮನೆಯಲ್ಲಿರೋದು ಹೇಳಿತನ, ಸತ್ಯಕ್ಕಾಗಿ ಸಾಯುವುದು ಶೂರತನ. ಸ್ವಾಮಿ, ಏನ್ ಹೇಳ್ತಾ ಇದ್ದೀರಾ ಸ್ವಾಮಿ? ಏನ್ ಹೇಳ್ತಾ ಇದ್ದೀರಾ? ಭಾರತಿ, ಹುಟ್ಟುವುದು ಒಂದು ದಿನ, ಸಾಯುವುದು ಒಂದು ದಿನ. ಹುಟ್ಟು ಸಾವಿನ ಮಧ್ಯೆ ಬಿಟ್ಟು ಹೋಗೋ ಹೆಸರು ಮಾತ್ರ ಬಹುದಿನ. ದೇಶಕ್ಕಾಗಿ ನಾನು ಸತ್ತರೂ ಚಿಂತೆ ಇಲ್ಲ, ಮುಂದೆ ಇಟ್ಟ ಹೆಜ್ಜೆ ಹಿಂದೆ ತೆಗೆಯಲಾರೆ. ಜನ್ಮಭೂಮಿ ಹೆತ್ತ ತಾಯಿಗಿಂತಲೂ ಮಿಗಿಲಾದವಳು. ದೇಶ ಪ್ರೇಮವನ್ನು ಮರೆತು ಹೇರಿಯಾಗಿ ಮನೆಯಲ್ಲಿದ್ದರೆ ವೈರಿಗಳಿಗೆ ದೇಶವನ್ನು ಅರ್ಪಿಸದಂತೆ. ನಾನು ದೇಶವನ್ನು ಅರ್ಪಿಸಿದಂತಲ್ಲ, ಹೆತ್ತ ತಾಯಿಯನ್ನು ವೈರಿಗಳಿಗೆ ನಮ್ಮ ದೇಶವನ್ನು ಅರ್ಪಿಸಿದಂತೆ. ಸರಿ ಸರಿ, ಈ ಅಭಿಮಾನದ ಮಾತು ನಿನಗೆ ಅರ್ಥವಾಗಲ್ಲ. ಒಳಗಡೆ ಹೋಗಿ ನನ್ನ ಸುಟ್ಕೇಸ್ ತೆಗೆದುಕೊಂಡು ಬಾ. ಸ್ವಾಮಿ, ನೀವು ಹೇಳ್ತಿರೋ ಮಾತು ನಿಜ ಇದೆ ಸ್ವಾಮಿ. ನೀವು ಹೇಳ್ತಿರೋ ಮಾತು ನಿಜ ಇದೆ. ಒಬ್ಬ ಸೈನಿಕನಾಗಿ ಮಾಡಬೇಕಾಗಿರೋ ಕರ್ತವ್ಯದ ಬಗ್ಗೆ ನಿಮ್ಗಿರೋ ಅಭಿಮಾನಕ್ಕೆ ನಿಮ್ಮ ಮಾತಿಗೆ ನಾನು ಮಾನ್ಯತೆ ಕೊಡ್ತೀನಿ, ಮಾನ್ಯತೆ ಕೊಡ್ತೀನಿ. ಮಂಜು, ನೀ ಹೇಳ್ತಿರೋ ಈ ಮಾತು ಬರೀ ಸೈನಿಕರಿಗೆ ಮಾತ್ರವಲ್ಲ, ಪ್ರತಿಯೊಬ್ಬ ಪ್ರಜೆಗೂ ಅಭಿಮಾನವಿರಬೇಕು. ಅಂದಾಗಲೇ ನಮ್ಮ ದೇಶದ ಕೀರ್ತಿ ಉತ್ತುಂಗಕ್ಕೇರುತ್ತದೆ. ಹಾ ಸುಭಾಷ್, 5 ನಿಮಿಷ ಇಲ್ಲೇ ಟೈಮ್ ವೇಸ್ಟ್ ಮಾಡು, ನಾನು ಹೋಗಿ ಬೇಗ ರೆಡಿಯಾಗಿ ಬರ್ತೇನೆ. ಓಕೆ ಮಂಜು. ಮಂಜು, ಬೇಗ ಬರೋ ಟೈಮ್ ಆಗ್ತಾ ಇದೆ. ಸ್ವಾಮಿ, ಮತ್ತೆ ಯಾವಾಗ ಬರ್ತೀರಿ? ನಮ್ಮ ದೇಶಕ್ಕೆ ಗೆಲ್ಲುತ್ತದೆ. ನಾವು ಮತ್ತೆ ಮನೆ ಬಂದೇ ಬರ್ತೇವೆ. ನಾವು ಬರಲು ಸುಮಾರು 4-5 ದಿವಸಗಳಾಗಬಹುದು.
ರಾಜು, ಬೇಗನೆ ಹೋಗೋಣ. ಭಾರತಿ, ನಾನು ಹೋಗಿ ಬರ್ತೀನಿ ಭಾರತಿ. ಸ್ವಾಮಿ, ಎಲ್ಲರೂ ಹೋಗ್ಬೇಕಾದ್ರೆ ಹೋಗ್ತೀನಿ ಅಂತ ಹೇಳ್ಬೇಕು ಸ್ವಾಮಿ. ಹೋಗಿ ಬರ್ತೀನಿ ಅಂತ ಹೇಳ್ಬೇಕು. ಭಾರತಿ, ಆಯ್ತು ಕಣೆ, ನಗುನಗುತ್ತ ಹೇಳು, ಹೋಗಿ ಬರ್ತೀನಿ ಕಣೆ. ಈ ಪ್ರೇಮ ಮರೆಯದ ಮನಸ್ಸಿನ ಸಂಗಮ. ಈ ಪ್ರೇಮ ಶಿರುಗಿರಿಗಳೆಲ್ಲವೂ ಒಲವ ಗೀತೆ ಕೇಳಿ ನಗುವ ನಮ್ಮ ಬಾಳಲಿ ಹೇ ಮೇರಿ ವತನ ಕೇಳೋ ಜರ ಆತ್ಮ ಬರಲೋ जरा आंखों में बरलो ನಂದಿ ಬಸವೇಶ್ವರ, ನನ್ನ ಪತಿ ದೇವರು ಹೊರಟಿದ್ದಾರೆ. ಯಾವುದೇ ರೀತಿ ತೊಂದರೆ ಇದೆ, ಮರಳಿ ಮನೆ ಬರುವ ಹಾಗೆ ಆಶೀರ್ವಾದ ಮಾಡುತ್ತಂತೆ. ಆಶೀರ್ವಾದ ಮಾಡು. ಪ್ರೇಮ ವೀಣೆ ವೀಣಿದ